स्वागत है आपका एम के न्यूज़ चैनल में। मैं आपके साथ मोहम्मद यासीन नईकुड़ी। बीजापुर जिला खानापुर गांव सिंदगी तालुका में प्रॉपर्टी को लेकर एक ही परिवार के 5 लोगों पर हुआ जानलेवा हमला। ये मामला कलकिरी गांव पुलिस थाने में दर्ज है। आइए देखते हैं। ದಯಾನಂದ ಸದಾಶಿವ ತಳವಾರ, ಊರು ಖಾನಾಪುರ, ಸಿಂದಗಿ ತಾಲೂಕು. ಏನಪ್ಪ ಅಂದ್ರೆ ನಮ್ಮ ಅವ್ವನ ಆಸ್ತಿ ವಿಚಾರಕ್ಕಾಗಿ 1.5 ವರ್ಷದಿಂದ ನಮ್ಗೆ ಜೀವ ಬೆದರಿಕೆ ಹಾಕತ್ತ ಬಂದರು ನಮ್ಮ ಸೋದರಮ್ಮ ಹೋದವರು. ಅವ್ರ ಹೆಸರು ಸಿದ್ದರಾಮ ಅಲ್ಲಾಪುರ, ಮಾನಪ್ಪ ಅಲ್ಲಾಪುರ, ಹೊನ್ನಪ್ಪ ಅಲ್ಲಾಪುರ. ಇವರು 3 ಮಂದಿ ಸೋದರಮ್ಮ ಹೋದವರು. ಇವ್ರ ಮಕ್ಕಳು ನಮಗೆ ಜೀವ ಬೆದರಿಕೆ ಹಾಕ್ತಾಯಿದ್ರು. ಆಗಾಗ ಜಗಳನೂ ಮಾಡ್ತಾಯಿದ್ರು ನಮ್ಮ ಸಂಗಟ. ನಾವು ಅಷ್ಟೊಂದು ಕಂಪ್ಲೇಂಟ್ ಅದು ಊರಾಗ ದೊಡ್ಡವರು ಹೇಳಿದು ಕೇಳೋದು ಮಾಡೋದು ಸಲುವಾಗಿ ನಾವು ಕಂಪ್ಲೇಂಟ್ ಮಾಡ್ತಾ ಇರಲಿಲ್ಲ. ಆಮೇಲೆ ಒಂದು ಸಣ್ಣ ಇವನು ಒಂದು ಇದ್ರ ವಿಷಯಕ್ಕಾಗಿ ಮಾಡ್ಲಾಕತ್ತಾರ ಬಿಡೋತ ನಾವು ಅಷ್ಟೊಂದು ತಲೆ ಕೆಡಿಸ್ಕೊಂಡಿದ್ದಿಲ್ಲ. ನಮಗೆ ಎದುರು ಹಾಕ್ಕೊಂಡು ಊರಾಗ ಸಂಸಾರ ಮಾಡ್ತೀರಾ ಅಂತೇಳಿ ಬಂದು ನನಗೆ ರಾತ್ರಿ 7:10 ನಿಮಿಷಕ್ಕೆ ಬಂದು ಕಣ್ಣಿಗೆ ಖಾರದ ಪುಡಿ ಎರಚಿ ಹೊಡಿ ಹೇಳಿದಾಗ ನನ್ನ ತಾಯಿ ಹಾಗೂ ನನ್ನ ಹೆಂಡತಿ, ನಮ್ಮ ಅಕ್ಕನ ಗಂಡ ನನಗೆ ಬಿಡ್ಸಕ್ಕೆ ಬಂದಿದ್ದಕ್ಕೆ ಅವ್ರಿಗೆ ಹೊಡೆದಾರ. ನನಗೆ ಕೊಡಲಿಲ್ಲೇ ಹೊಡೆದಾನ. ಮುತ್ತಪ್ಪ ಹಾಗೂ ಸಿದ್ದರಪ್ಪ ಅಲ್ಲಾಪುರ ಫಸ್ಟು ಹರಳೆ ಮಾಡಿದವನು ಇವನು. ಅವನ ಹಿಂದೆ ಭಾಗಪ್ಪ ಮಾನಪ್ಪ ಅಲ್ಲಾಪುರ, ಅವನ ಹಿಂದೆ ಸಂಜೀವ್ ಕುಮಾರ್ ಮಾನಪ್ಪ ಅಲ್ಲಾಪುರ, ಅವನ ಹಿಂದೆ ರವಿಕುಮಾರ್ ಮಾನಪ್ಪ ಅಲ್ಲಾಪುರ, ಅವನ ಹಿಂದೆ ಭಾಗಪ್ಪ ಸಿದ್ದರಾಮ ಅಲ್ಲಾಪುರ, ಅವನ ಹಿಂದೆ ಮಾನಪ್ಪ ನಿಂಗಪ್ಪ ಅಲ್ಲಾಪುರ, ಅವನ ಹಿಂದೆ ಸಂಜೀವ್ ಕುಮಾರ್ ಹೊನ್ನಪ್ಪ ಅಲ್ಲಾಪುರ. ಇವರು ಹೆಂಡತಿನ 3 ಮಂದಿ ಒಬ್ಬಕ್ಕೆ ಹೆಣ್ಣು ಮಗಳು ಬಂದು ನನ್ನ ಕಣ್ಣಿಗೆ ಕಾರ್ಯದ ಪುಡಿ ಎರಚಿದಳು. ಅವಾಗ ಬಂದು ಮುತ್ತಪ್ಪ ಅಲ್ಲಾಪುರ ಅವರು ಕೊಡಲಿಲ್ಲೇ ನನಗೆ ತಲೆಗೆ ಹೊಡೆದಿದ್ದರು. ನಾನು ಪ್ರಜ್ಞೆ ತಪ್ಪಿ ಬಿದ್ದೆ. ಇದಕ್ಕಿಂತ ಮೊದಲೇ ಸಣ್ಣ ಪುಟ್ಟ ಆಗಾಗ ನನಗೆ ಹೊಡಿತಾ ಇದ್ರು, ಹಂಗೆ ಬೈತಾ ಇದ್ರು. ಎಲ್ಲರ ಹೊಂಟ ಟೈಮದೊಳಗೆ ನೀನು ಮಾಡಕತ್ತಿದ್ದ ಸಂಸಾರ, ನೀ ಇರೋದು ಒಬ್ಬನಿದಿ, ನೀ ಏನು ಮಾಡಂಗಿದಿ ಅಂತೇಳಿ ನಾನು ಜೀವ ಬೆದರಿಕೆ ಹಾಕ್ತಾಯಿದ್ರು ಸರ್. ನಾನು ಹಂಗಾಗಿ ಅವಾಗವಾಗ ನಮ್ಮ ತಮ್ಮಗೂ ತಿಳಿಸ್ತಾ ಇದ್ದೆ. ನಮ್ಮ ಆಜುಬಾಜು ಅಕ್ಕಪಕ್ಕ ಹಳ್ಳಿಯವರು ದೊಡ್ಡ ಮಂದಿಗೂ ನಾನು ಕೆಲವೊಬ್ರು ಕಿವಿಮ್ಯಾಗೂ ಇಟ್ಟಿದ್ದೆ. ಆವಾಗ ಅವ್ರೇನಂದ್ರು, ಹಂಗೆ ಸೋದರ ಮಾವದವ್ರ ಮಕ್ಳು ಅದಾರಪ್ಪ, ಏನೋ ಒಂದು ಅಷ್ಟೇ ಸರಿಪಡಿಸ್ಕೊಂಡು ಅವ್ರು ಯಾಕೆ ಇದು ಮಾಡ್ತೀರಿ ಅಂತ ಹೇಳಿದ್ರು. ಆವಾಗ ಈಗ ಲಾಸ್ಟ್ ಕೊಟ್ಟೋನಕ್ಕೆ ನನಗೆ ಕೊಲ್ಲಬೇಕಂತ ಪ್ರಯತ್ನ ಮಾಡಿದ್ರು. ಆಗ ಚೂರಿಲೇ ಬೆನ್ನಿಗೂ ಹೊಡೆದಿದ್ದಾರೆ ಸರ್. ಆದರೆ ಅಷ್ಟೊಂದು ಹತ್ತಿಲ್ಲ ಬೆನ್ನಿಗೆ, ಪೂರ ಒಳಗೆ ಹೊಟ್ಟೆ ಹೋಗಿಲ್ಲ, ಅಷ್ಟು ಮ್ಯಾಗಿಂದಾಗೈತೆ. ಇದು ಅಂತೂ ಫುಲ್ ಮೈಂಡಿಗೆ ಸರ್ ಡಾಕ್ಟ್ರು ಸರ್ ಹೇಳ್ಯಾರೆ, ಇನ್ನೊಂದು ಸ್ವಲ್ಪ ಒಳಗೆ ಮೈಂಡ್ ಇನ್ನೂ ಒಂದು ಸತಿ ಸಿ ಟಿ ಸ್ಕ್ಯಾನ್ ಮಾಡಿ ಚೆಕ್ ಮಾಡಿ ಹೇಳ್ತೀನಿ ಅಂತ ನನಗೆ
ಹೇಳಿದಾರೆ. ಅವರು ಟೋಟಲ್ 11 ಮಂದಿ ಸರ್. ಹ್ಞೂ ರೀ. ಹ್ಞೂ ರೀ. ಅದಿಲ್ರಿ ಅಷ್ಟು ಮಂದಿ ಅಂದ್ರೆ ಹೊನ್ನಪ್ಪ ನಿಂಗಪ್ಪ ಅಲ್ಲಾಪುರ, ಅವನ ಮಗ ಸಂಜೀವ್ ಕುಮಾರ್ ಅಲ್ಲಾಪುರ ಒಬ್ಬನೇ ರೀ ಸರ್. ಉಳ್ಕಿದವ್ರು ಅವ್ರ 2 ಫ್ಯಾಮಿಲಿ ಒಳಗೆ ಅಷ್ಟು ಮಂದಿ ಬಂದಾರ ರೀ, ಹೆಣ್ಮಕ್ಳು ಗಂಡು ಮಕ್ಕಳು. ಹೊನ್ನಪ್ಪನ ಮನ್ಯಾಗ ಸಂಜೀವ್ ಕುಮಾರ್ ಅಲ್ಲಾಪುರ ಒಬ್ಬನೇ ಬಂದಾನ ರೀ. ಈಗ ಅಲ್ಲಿ ಎಷ್ಟು ಮಂದಿ ಬಂದ್ರೆ ಅಷ್ಟು ಮಂದಿ ಹೊಡೆದಾರಿ ಸರ್. ನಮ್ಮ ಮನೆಯವ್ರಿಗೆ, ನನಗೂ, ನಮ್ಮ ಮಮ್ಮಿಗೆ, ನನ್ನ ಹೆಂಡತಿಗೆ, ನಮ್ಮ ಅಕ್ಕಗೆ ಹಾಗೂ ನಮ್ಮ ಮಾಮಗ ಇಷ್ಟು ಮಂದಿ ಹೊಡೆದಾರೆ. ಇದರ ಸಲುವಾಗಿ ಸರ್ ನಾನು SP ಸರ್ ಹತ್ರ ಮನವಿ ಮಾಡ್ತಾ ಇದ್ದೀನಿ. ನನ್ನ ಜೀವಕ್ಕೆ ಏನೇ ಆದರೂ, ನನ್ನ ಕುಟುಂಬಸ್ಥರಿಗೆ ಏನೇ ಆದರೂ ಇವರು 3 ಮನೆಯವರೇ ಕಾರಣ. ಇವರು ಹೊರತು ನನಗೆ ವೈರಿಗಳು ನಮ್ಮ ಊರಾಗ ಯಾರೂ ಇಲ್ಲ. ನನಗೆ ಯಾರೂ ಬೈಯೋರು ಇಲ್ಲ, ಹೊಡೆಯೋರು ಇಲ್ಲ. ನನಗೆ ನ್ಯಾಯ ಸಿಗ್ತಾ ಇಲ್ಲ. ಎಲ್ಲಿ ತನಕ ಹೋದ್ರೂ ನನಗೆ ನ್ಯಾಯ ಸಿಗ್ತಾ ಇಲ್ಲ. ಇದು ಕೊನೆ ಟೇಜು. ನನಗೆ SP ಸರ್ ನನಗೆ ನ್ಯಾಯ ಕೊಡಿಸ್ಬೇಕಷ್ಟೇ. ನನಗೆ ಠಾಣದಾಗೂ ನ್ಯಾಯ ಸಿಗ್ತಾ ಇಲ್ಲ ಸರಿಯಾಗಿ, ಊರ ಮನೆಯವ್ರ ಕಡೆದು ನ್ಯಾಯ ಸಿಗ್ತಾ ಇಲ್ಲ. ಒಂದು ರಾಜಕಾರಣ ಬೆಂಬಲನೂ ಅವ್ರ ಕಡೆ, ಊರನ್ನವ್ರ ಬೆಂಬಲನೂ ಅವ್ರ ಕಡೆ ಸರ್. ನನ್ನ ಮನೆ ಇರೋದು ಒಂದೇ. ನಮ್ಮ ಅಪ್ಪ ಹಂಗೆ ಹೋಗಿಲ್ಲ, ಸದಾಶಿವ ಬಿಯಪ್ಪ ತಳವಾರ ಅಂತೇಳಿ. ಕಲಿಕೆರೆ ಪೊಲೀಸ್ ಠಾಣಕ್ಕೆ ಕಂಪ್ಲೇಂಟ್ ಮಾಡಿದ್ದೀನಿ ಸರ್. ನನ್ನ ಹೆಸರು ದಯಾನಂದ್ ಸದಾಶಿವ ತಳವಾರ. ಆಸ್ತಿ ಸಂಬಂಧ ಹಿಂಗ್ ಮಾಡ್ಲಾಕತ್ತಾರ, ಸಾದ್ರ ಮಾಡ್ದಾರ. ಬರೀ ಹಾಡೋದಿಗೆ ಎದಿ ಮೇಲೆ ಗಾಡಿ ತರೋದು, ನಿಮ್ಗೆ ಹೊಡಿತೀನಿ ಅನ್ನೋದು, ನಿಮ್ಗೆ ಸಂಸಾರ ಮಾಡ್ಬಿಡಲ್ಲ ಅನ್ನೋದು ಮಾಡ್ತಾರ್ರಿ. ಮನೆಗೆ ಒಂದು ಗುಂಡಿ ಏರ್ಸೋದು, ಹೊಡಿಯೋದು, ಬಾಗ್ಲ ಡಬ್ಬ ಬಾಗ್ಲ ಬಡಿದು ಮಾಡ್ತಾರ್ರಿ. ಆಮೇಲೆ ನಮ್ಮ ಬರೋಣ ಮಾಡ್ತಂಬ್ರಿ ಜಗ್ಗಾಡೋದು, ಹೊಡಿಯೋದು ಮಾಡ್ತಾರ್ರಿ. ಎಷ್ಟು ವರ್ಷದಿಂದ ಇದು ನಡೀತದೆ? ಈ ವರ್ಷದಿಂದ ಇಷ್ಟೇ ನಡೆದು ಬಿಟ್ಟಾವ ನೋಡ್ರಿ. ಆಸ್ತಿ ಸಂಬಂಧ ನಮ್ಮ ಅವನ ಕಡೆ ಸಹಿ ಕೊಡು ಅಂತೇಳಿ ನಮ್ಮ ಹಿಂಗೆ ಮಾಡ್ತಾರೆ ನೋಡ್ರಿ ಎಲ್ಲರೂ. ನನ್ನ ಹೆಸರು ಬಸಂತ್. और ज्यादा खबरों से जुड़ने के लिए हमारे इस चैनल को लाइक करें, सब्सक्राइब करें और बेल आइकॉन दबाना ना भूलें।